ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿಕ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಿದ್ದೀನಿ. ಲೆಟ್ ಅಸ್ ಸಿ ದಿ ಮೀನಿಂಗ್. ಎವ್ರಿ ಎಕನಾಮಿ ಹ್ಯಾಸ್ ಲಿಮಿಟೆಡ್ ರಿಸೋರ್ಸಸ್. ವಿ ಆರ್ ಆಲ್ ನೋ ದಟ್ ಲಿಮಿಟೆಡ್ ರಿಸೋರ್ಸಸ್ ಇದೆ, ಬಟ್ ವಾಂಟ್ಸ್ ಏನಾಗಿದೆ, ಅನ್ಲಿಮಿಟೆಡ್ ಹ್ಯೂಮನ್ ವಾಂಟ್ಸ್ ಇದೆ. ಇದರಿಂದ ಯಾವ ಪ್ರಾಬ್ಲಮ್ ಅರೈಸ್ ಆಗ್ತಿದೆ? ಸ್ಕೇರ್ಸಿಟಿ ಅನ್ನೋ ಪ್ರಾಬ್ಲಮ್ ಅರೈಸ್ ಆಗ್ತಿದೆ. ಸ್ಕೇರ್ಸಿಟಿ ಇರೋದ್ರಿಂದ ವಿ ಹ್ಯಾವ್ ಟು ಚಾಯ್ಸ್ ಅನ್ನ ಮಾಡ್ಕೊಬೇಕಾಗುತ್ತೆ. ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡಕ್ಷನ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಇರೋ ಅವೈಲೇಬಲ್ ರಿಸೋರ್ಸಸ್ ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಕೊಬೇಕಾಗುತ್ತೆ. ಚಾಯ್ಸ್ ಅನ್ನ ಮಾಡ್ಬೇಕಾಗುತ್ತೆ. ಈ ಚಾಯ್ಸ್ ಮಾಡೋದೇ ಯಾವ ಪ್ರಾಬ್ಲಮ್ ನ ಎಕಾನಮಿಲಿ ಯಾವ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಿದೆ? 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿನ ಕ್ರಿಯೇಟ್ ಮಾಡ್ತಿದೆ. ಅದೇ ಯಾವುದು? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ whom ಟು ಪ್ರೊಡ್ಯೂಸ್ ಅನ್ನೋ ಈ 3 ಪ್ರಾಬ್ಲಮ್ ನ ಏನ್ ಮಾಡ್ತಿದೆ? ಕ್ರಿಯೇಟ್ ಅನ್ನ ಮಾಡ್ತಿದೆ. Now let us know the meaning of what to produce and how much to produce. ನೋಡಿ, ಇದು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಲಿ 3 ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಲ್ಲಿ ಫಸ್ಟ್ನೇ ಪ್ರಾಬ್ಲಮ್ ನಾವು ನೋಡ್ತಿದ್ದೀವಿ. ವಾಟ್ ಟು ಪ್ರೊಡ್ಯೂಸ್ ಅಂಡ್ ಹೌ ಮಚ್ ಟು ಪ್ರೊಡ್ಯೂಸ್. ವಿ ಆರ್ ಆಲ್ ನೋ ದಸ್ಟ್ ಸ್ಕೇರ್ಸಿಟಿ ಅನ್ನೋದಿದೆ. ಎಕಾನಮಿ ಮಸ್ಟ್ ಡಿಸೈಡ್ ವಿಚ್ ಗೂಡ್ಸ್ ಅಂಡ್ ಸರ್ವಿಸಸ್ ಶುಡ್ ಬಿ ಪ್ರೊಡ್ಯೂಸ್, ಇನ್ ವಾಟ್ ಕ್ವಾಂಟಿಟಿ ವಿ ಶುಡ್ ಪ್ರೊಡ್ಯೂಸ್ ಅನ್ನೋದನ್ನ ನಾವು ಏನ್ ಮಾಡ್ಬೇಕಾಗುತ್ತೆ? ಡಿಸೈಡ್ ಅನ್ನ ಮಾಡ್ಬೇಕಾಗುತ್ತೆ. ಬಿಕಾಸ್ ವಿ ಆರ್ ಆಲ್ ನೋ ದಟ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ನಾವು ಯು ಹ್ಯಾವ್ ಟು ಚೂಸ್ ಒಂದು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೊಂದನ್ನ ನಾವು ಫರ್ಗ್ಯೂನ ಮಾಡಬೇಕಾಗುತ್ತೆ. ಹಂಗಾಗಿ ಯು ಹ್ಯಾವ್ ಟು ಚೂಸ್ ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಹೇಗೆ ಎಕಾನಮಿ ಚೂಸ್ ಅನ್ನ ಮಾಡ್ಬೋದು? ನೋಡಿ, ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್. ಒಂದು ಕನ್ಸ್ಯೂಮರ್ ಗೂಡ್ಸ್, ಫುಡ್, ಎಕ್ಸಾಂಪಲ್ ಫುಡ್, ಕ್ಲಾತ್, ಶೂಸ್. ಅದೇ ಕ್ಯಾಪಿಟಲ್ ಗೂಡ್ಸ್ ಇದೆ, ಮಿಷನ್ಸ್, ಟೂಲ್ಸ್, ಫ್ಯಾಕ್ಟರೀಸ್. ಪಬ್ಲಿಕ್ ಗೂಡ್ಸ್ ಇದೆ, ರೋಡ್ಸು, ಹಾಸ್ಪಿಟಲ್ಸ್, ಸ್ಕೂಲ್ಸ್. ಲಕ್ಸುರಿ ಗೂಡ್ಸ್ ಮತ್ತೆ ನೆಸೆಸಿಟೀಸ್ ಇದೆ. ಹಂಗಾಗಿ ಇಷ್ಟರಲ್ಲಿ ಎಲ್ಲದನ್ನೂ ಕೂಡ ನಾವು ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ. ಯಾವ್ದು ಅವಶ್ಯಕತೆ ಇದೆಯೋ ನೋಡಿ, ಹ್ಯೂಮನ್ ರಿಸೋರ್ಸಸ್ ಆರ್ ಅಂದರೆ ಅವೈಲೇಬಲ್ ರಿಸೋರ್ಸಸ್ ಆರ್ ಲಿಮಿಟೆಡ್, ಬಟ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಇರೋದ್ರಿಂದ ಯಾವ್ದು ನೆಸೆಸಿಟಿ ಇದೆಯೋ, ಯಾವ್ದು ಅವಶ್ಯಕತೆ ಇದೆಯೋ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ನ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ? ಪ್ರೊಡ್ಯೂಸನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಒಂದು ಪೀಸ್ ಆಫ್ ಲ್ಯಾಂಡ್ ಇದೆ ಅನ್ಕೊಳ್ಳಿ. ಆ ಪೀಸ್ ಆಫ್ ಲ್ಯಾಂಡಲ್ಲಿ ನಾವು ಫುಡ್ ಗ್ರೈನ್ಸ್ ಆದರೂ ಪ್ರೊಡಕ್ಷನ್ ಮಾಡ್ಬೋದು, ಅಥವಾ ಕ್ಯಾಶ್ ಕ್ರಾಪ್ಸ್ ಆದ್ರೂ ಅಥವಾ ಕಮರ್ಷಿಯಲ್ ಕ್ರಾಪ್ಸ್ ಆದ್ರೂ ನಾವೇನು ಮಾಡ್ಬೋದು? ಪ್ರೊಡಕ್ಷನ್ನ ಮಾಡ್ಬೋದು. ಎರಡನ್ನೂ ಮಾಡೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಚಾಯ್ಸನ್ನು ಮಾಡಬೇಕಾಗುತ್ತೆ. ಅದಾದ್ರೆ ವಿ ಶುಡ್ ರಿಸೋರ್ಸಸ್ ಅಂದರೆ ಇರೋ ರಿಸೋರ್ಸಸ್ನ ಡಿಫೆನ್ಸ್ಗಾರು ಯೂಸ್ ಮಾಡ್ಬೋದು, ಎಜುಕೇಷನ್ಸ್ಗಾರು ಯೂಸ್ ಮಾಡ್ಬೋದು. ಇದರಲ್ಲಿ ವಿ ಹ್ಯಾವ್ ಟು ಮೇಕ್ ಅ ಚಾಯ್ಸ್ ಇಯರ್. ಹಂಗಾಗಿ ವಾಟ್ ಟು ಪ್ರೊಡ್ಯೂಸ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗಿ, ವಾಟ್ ಟು ಪ್ರೊಡ್ಯೂಸ್ ಅನ್ನೋದ್ರಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಯಾವುದನ್ನ ಹೇಗೆ ಪ್ರೊಡ್ಯೂಸನ್ನು ಮಾಡಬೇಕು, ಎಷ್ಟು ಪ್ರೊಡ್ಯೂಸನ್ನು ಮಾಡಬೇಕು ಅನ್ನೋದು ಒಂದು ಎಲ್ಲ ಎಕನಾಮಿ ಫೇಸ್ ಮಾಡುವ ಒಂದು ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ ಅಂತ ಕರಿಬೋದು. ವೈ ದಿಸ್ ಪ್ರಾಬ್ಲಮ್ ಅರೈಸ್? ವಿ ಆರ್ ಆಲ್ ನೋ ದಟ್ ವಾಟ್ ಟು ಪ್ರೊಡ್ಯೂಸ್ ಅನ್ನೋದು ಅಥವಾ ಹೌ ಟು ಪ್ರೊಡ್ಯೂಸ್ ಅನ್ನೋ ಒಂದು ಪ್ರಾಬ್ಲಮ್ಗೆ, ಅಂದರೆ ವಾಟ್ ಕ್ವಾಂಟಿಟಿ ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಪ್ರಾಬ್ಲಮ್ಗೆ ಅರೈಸ್ ಆಗೋಕ್ಕೆ ಮೇನ್ ರೀಸನು ಒಂದು ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಇನ್ನೊಂದು ಆಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ವಾಟರ್ ಇಸ್ ಎ ರಿಸೋರ್ಸಸ್. ಇದು ಆಲ್ಟರ್ನೇಟಿವ್ ಆಗಿ ಯೂಸ್ ಆಗ್ತಿದೆ. ಡೈಲಿ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ಒಂದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ. ಅದರ್ ಪರ್ಪಸ್ಸು ಕೂಡ ನಾವು ಏನು ಮಾಡ್ತೀವಿ? ವಾಟರ್ನ ಯೂಸ್ ಮಾಡ್ತಿದ್ದೀವಿ. ಹಂಗಾಗಿ ವೈ ದಿಸ್ ಪ್ರಾಬ್ಲಮ್ ಅರೈಸಸ್? ಬಿಕಾಸ್ ಆಫ್ ಸ್ಕೇರ್ಸಿಟಿ ಆ್ಯಂಡ್ ಆಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸಸ್. ಓಕೆ, ಎಕ್ಸಾಂಪಲ್, ದ ಗವರ್ನಮೆಂಟ್ ಕ್ಯಾನ್ ಪ್ರೊಡ್ಯೂಸ್. ಏನನ್ನ ಪ್ರೊಡ್ಯೂಸ್ ಮಾಡ್ಬೋದು? ನಮ್ಮ ಎಕ್ಸಾಂಪಲು, ಇಂಡಿಯಾದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ನ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಇಟ್ ಮೇ ಪ್ರೊಡ್ಯೂಸ್ ಪೆಟ್ರೋಲ್ ವೆಹಿಕಲ್ಸ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಪ್ರಯಾರಿಟಿ ಏನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು, ವಾಟ್ ಟು ಪ್ರೊಡ್ಯೂಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಸೊಲ್ಯೂಷನ್ನ ತೊಗೊಬೇಕು, ಡಿಸೈಡ್ ಮಾಡಬೇಕು. ಎರಡರಲ್ಲಿ ಯಾವ್ದಾದ್ರು ಪ್ರೊಡಕ್ಷನ್ ಮಾಡ್ಬೋದು, ಯಾವ್ದಾದ್ರು ಒಂದನ್ನ ನಾವು ಡಿಸೈಡನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು? ಔ ಟು ಪ್ರೊಡ್ಯೂಸ್ ಅಂದರೆ ಏನು? ದಿಸ್ ಪ್ರಾಬ್ಲಮ್ ಡೀಲ್ಸ್ ವಿತ್ ಚಾಯ್ಸ್ ಆಫ್ ಟೆಕ್ನಿಕ್ ಆಫ್ ಪ್ರೊಡಕ್ಷನ್. ಅಂದರೆ ಏನು? ಪ್ರೊಡ್ಯೂಸರ್ ಮಸ್ಟ್ ಟು ಡಿಸೈಡ್ ವೆದರ್ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಯೂಸ್ ಮಾಡಬೇಕಾ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ನ ಯೂಸ್ ಮಾಡಿ ಈ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡಕ್ಷನನ್ನು ಮಾಡಬೇಕಾ ಯಾವುದು ಅಂತ ಡಿಸೈಡನ್ನು ಮಾಡಬೇಕು. ನಾವು ಟೈಪ್ಸ್ ಆಫ್ ಟೆಕ್ನಿಕಲ್ಲಿ ಎರಡು ರೀತಿಯಲ್ಲಿ ನೋಡ್ತೀವಿ. ಹೌ ಟು ಪ್ರೊಡ್ಯೂಸಲ್ಲಿ ಒಂದು ಲೇಬರ್ ಇಂಟೆನ್ಸಿವ್, ಇನ್ನೊಂದು ಕ್ಯಾಪಿಟಲ್ ಇಂಟೆನ್ಸಿವ್. ಲೇಬರ್ ಇಂಟೆನ್ಸಿವ್ ಕಂಟ್ರಿ ಆಗಿದ್ರೆ ದೇ ಯೂಸ್ ಟು ಪ್ರಿಫರ್ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಯೂಸನ್ನು ಮಾಡ್ಕೊಂಡು ಎಕಾನಮಿಲಿ ಪ್ರೊಡಕ್ಷನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲು, ಲೇಬರ್ನ ಯೂಸ್ ಮಾಡಿ ಕ್ಯಾಪಿಟಲ್ನ ಏನು ಮಾಡ್ತಾರೆ? ಕಡಿಮೆ ಯೂಸನ್ನು ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ನ ಯೂಸನ್ನು ಮಾಡ್ಕೊಂಡು ಪಾಪ್ಯುಲೇಷನ್ ಅಬಂಡೆಂಟ್ ಇರೋ ಕಂಟ್ರೀಸಲ್ಲಿ, ಪಾಪ್ಯುಲೇಷನ್ ಜಾಸ್ತಿ ಇರೋ ಕಂಟ್ರೀಸಲ್ಲಿ ಲೇಬರ್ ಚೀಪಾಗಿ ಸಿಗುತ್ತೆ. ಅಂಥ ಕಂಟ್ರೀಸ್ಗಳಲ್ಲಿ ನಾವು ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ನ ಯೂಸ್ ಮಾಡಿ ಪ್ರೊಡಕ್ಷನ್ನ ಮಾಡ್ಬೋದು. ಆವಾಗ ಪ್ರಾಫಿಟನ್ನು ಗೇನ್ ಮಾಡೋಕ್ಕೆ
ಚಾನ್ಸ್ ಇದೆ, ಏಕೆಂದರೆ ಕ್ಯಾಪಿಟಲ್ನ ಲೆಸ್ಸನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್. ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ಸಲ್ಲಿ ನಾವು ವಿ ಯೂಸ್ ಮೋರ್ ಮಿಷನ್ಸ್ ಆ್ಯಂಡ್ ಲೆಸ್ ಲೇಬರ್ನ ಕಮ್ಮಿ ಯೂಸ್ ಮಾಡಿ ಮಿಷನ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಸೂಟೇಬಲ್ ಯಾರಿಗೆ? ಡೆವಲಪ್ಡ್ ಕಂಟ್ರೀಸ್ಗೆ. ಏಕೆಂದರೆ ಅಲ್ಲಿ ಡೆವಲಪ್ಡ್ ಕಂಟ್ರೀಸಲ್ಲಿ ಏನಾಗ್ತಾ ಹೋಗುತ್ತೆ, ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. ಪಾಪ್ಯುಲೇಷನ್ ಕಡಿಮೆ ಇರ್ಬೇಕಾದ್ರೆ ಲೇಬರ್ ಅವೈಲಬಿಲಿಟಿ ಕಡಿಮೆ ಇತ್ತು, ಮಿಷನ್ಸ್ಗಳಿಗೆ ಪ್ರಿಫರೆನ್ಸ್ನ ಕೊಡ್ತಾ ಹೋಗ್ತಾರೆ. ಹಂಗಾಗಿ ಫಿನಾನ್ಷಿಯಲಿ ಕೂಡ ಅವರು ಸ್ಟ್ರಾಂಗ್ ಇರೋದ್ರಿಂದ ಮಿಷನ್ಸ್ ಟೂಲ್ಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡ್ತಾರೆ. ನೋಡಿ, ಹೌ ಟು ಪ್ರೊಡ್ಯೂಸ್ ಅನ್ನೋದು ಡಿಸೈಡನ್ನು ಮಾಡಬೇಕಾಗಿರೋದು ಆನ್ ದ ಬೇಸಿಸ್ ಆಫ್ ನೇಷನ್ ಎಕಾನಮಿ ಹೇಗಿದೆ ಅಂತ. ಪಾಪ್ಯುಲೇಷನ್ ಚೆನ್ನಾಗಿದೆ ಅಂತ ಹೇಳಿದರೆ ವಿ ಕ್ಯಾನ್ ಯೂಸ್ ಲೇಬರ್ ಇಂಟೆನ್ಸಿವ್. ಹಂಗಾರೆ ಫಿನಾನ್ಷಿಯಲಿ ನಾವು ಚೆನ್ನಾಗಿದೆ ಕಂಟ್ರಿ, ಲೇಬರ್ ಅವೈಲಬಿಲಿಟಿ ಲೆಸ್ ಇದೆ ಅಂದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ನ ನಾವು ಏನು ಮಾಡ್ಬೋದು, ಯೂಸನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಅದೇ ರೀತಿ ವಿ ಕ್ಯಾನ್ ಚೂಸ್ ಆನ್ ದ ಬೇಸಿಸ್ ಆಫ್ ಯಾವ ಪ್ರಾಡಕ್ಟ್ನ ಪ್ರೊಡ್ಯೂಸನ್ನು ಮಾಡ್ತಿದ್ದೀವಿ ಅನ್ನೋದನ್ನು ಇಟ್ಕೊಂಡು ಕೂಡ ನಾವು ಏನು ಮಾಡ್ಬೋದು, ಚೂಸನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲಾತ್ನ ನಾವು ಹ್ಯಾಂಡ್ಲೂಮ್ ಕ್ಲಾತ್ನ ಪ್ರೊಡಕ್ಷನ್ ಮಾಡ್ತಿದ್ದೀವಿ ಅಂದರೆ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಅದೇ ಕ್ಲಾತ್ನ ನಾವು ಆಟೋಮೆಟಿಕ್ ಮಿಷನ್ಸ್ನ ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡ್ತಿದ್ವಿ ಅಂದರೆ ಕ್ಯಾಪಿಟಲ್ ಇಂಟೆನ್ಸಿವ್ನ ಯೂಸ್ ಮಾಡು ಕೂಡ ನಾವು ಏನು ಮಾಡ್ಬೋದು, ಪ್ರೊಡಕ್ಷನ್ನ ಮಾಡ್ಬೋದು. ಅಂದರೆ ಏನು, ಈ ಕ್ಲಾತ್ ಅನ್ನೋದು ಸೇಮು, ಡಿಪೆಂಡ್ಸ್ ಆನ್ ನೇಷನ್. ನಮ್ಮ ಇಂಡಿಯಾದಲ್ಲಾದರೆ ನಾವು ಏನು ಮಾಡ್ಬೋದು, ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ನ. ಅದೇ ಡೆವಲಪ್ಡ್ ನೇಷನ್ಸ್ಗಳಲ್ಲಾದರೆ ಏನು ಮಾಡ್ಬೋದು, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್ನ ಯೂಸನ್ನು ಮಾಡಿ ಪ್ರೊಡಕ್ಷನನ್ನು ಮಾಡ್ಬೋದು. ಇದ್ರ ಏಮ್ ಏನಪ್ಪ ಅಂದರೆ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಎಟ್ ಮಿನಿಮಮ್ ಕಾಸ್ಟಲ್ಲಿ ಪ್ರೊಡಕ್ಷನನ್ನು ಮಾಡಬೇಕು ವಿತ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್. ಅದಕ್ಕಾಗಿ ಎಫಿಷಿಯೆಂಟಾಗಿ ಯೂಸನ್ನು ಮಾಡ್ಕೊಬೇಕು ರಿಸೋರ್ಸಸ್. ಅಂದರೆ ಆನ್ ದ ಬೇಸಿಸ್ ಆಫ್ ಅವೈಲಬಿಲಿಟಿ ಆಫ್ ಲೇಬರ್ ಇಂಟೆನ್ಸಿವಾ ಅಥವಾ ಕ್ಯಾಪಿಟಲ್ ಇಂಟೆನ್ಸಿವ್ ನೇಷನ್ ಅನ್ನೋದನ್ನ ನೋಡಿಕೊಂಡು, ಎಕಾನಮಿನ ಅಂತ ನೋಡಿಕೊಂಡು ನಾವು ಏನು ಮಾಡಬೇಕಾಗುತ್ತೆ, ಡಿಸೈಡನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ಪ್ರೊಡಕ್ಷನನ್ನು ಮಾಡ್ತಿದ್ದೀವಿ ಅಂತ. ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅಂದರೆ ದಿಸ್ ಪ್ರಾಬ್ಲಮ್ ಇಸ್ ಅಬೌಟ್ ಡಿಸ್ಟ್ರಿಬ್ಯೂಷನನ್ನು ಮಾಡೋಕ್ಕೋಸ್ಕರ, ಔಟ್ಪುಟ್ ಅಮಾಂಗ್ ಪೀಪಲ್. ಫಾರ್ ಎಕ್ಸಾಂಪಲ್ ಈ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಯಾರಿಗೋಸ್ಕರ ಪ್ರೊಡ್ಯೂಸನ್ನು ಮಾಡ್ತಿದ್ದೀವಿ, ಒಂದು ರಿಚ್ ಆ್ಯಂಡ್ ಪುವರ್ಗೋಸ್ಕರನ ಅಥವಾ ಅರ್ಬನ್ ಆ್ಯಂಡ್ ರೂರಲ್ ಪಾಪ್ಯುಲೇಷನ್ಗೆ ಅದಂತ ಡಿಸೈಡನ್ನು ಮಾಡಬೇಕಾಗತ್ತೆ. ಇಟ್ ಡಿಪೆಂಡ್ಸ್ ಆನ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಪರ್ಚೇಸಿಂಗ್ ಪವರ್ ಆಫ್ ಪೀಪಲ್ ಆಗಿರ್ಬೋದು. ಇವೆರಡೂ ಕೂಡ ಏನಾಗುತ್ತೆ, ಇಂಪಾರ್ಟೆಂಟ್ ರೋಲನ್ನು ಪ್ಲೇಯನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್ಲು ಇನ್ಕಮ್ ಕಾನ್ಸಂಟ್ರೇಷನ್ ಆದರೆ ನಾವು ಏನು ಮಾಡ್ತೀವಿ, ಲಕ್ಸುರಿ ಗೂಡ್ಸ್ನ ಜಾಸ್ತಿ ಪ್ರೊಡಕ್ಷನ್ನ ಮಾಡ್ತೀವಿ. ಅಥವಾ ಇನ್ಕಮ್ ಈಕ್ವಲಿ ಡಿಸ್ಟ್ರಿಬ್ಯೂಷನ್ ಆಗಬೇಕಂದ್ರೆ ಬೇಸಿಕ್ ನೆಸೆಸಿಟಿ ಗೂಡ್ಸ್ನ ಏನು ಮಾಡ್ತಾ ಹೋಗ್ತೀವಿ, ಪ್ರೊಡ್ಯೂಸನ್ನು ಮಾಡ್ತಾ ಹೋಗ್ತೀವಿ. ದ ಇಂಪಾರ್ಟೆಂಟ್ ಪಾಯಿಂಟ್ ಶುಡ್ ಬಿ ನೋಟೆಡ್. ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರಲಿ, ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ನ ಪ್ರೊಡಕ್ಷನ್ ಮಾಡಿರಲಿ, ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊಡಕ್ಷನ್ ಮಾಡಿದರೂ ಕೂಡ ಇಲ್ಲಿ ಇನ್ಕಮ್ ಇಂಪಾರ್ಟೆಂಟ್ ರೋಲನ್ನು ಏನು ಮಾಡ್ತಿದೆ, ಪ್ಲೇಯನ್ನು ಮಾಡ್ತಿದೆ. ಇನ್ಕಮ್ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಿರೋದ್ರಿಂದ ದೋಸ್ ಹೂ ಹ್ಯಾವ್ ಮೋರ್ ಇನ್ಕಮ್ ದೇ ವಿಲ್ ಬೈ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವೈ ಆರ್ ದೀಸ್ ಪ್ರಾಬ್ಲಮ್ಸ್ ಕಾಲ್ಡ್ ಸೆಂಟ್ರಲ್ ಪ್ರಾಬ್ಲಮ್ಸ್? ಯಾಕೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋದನ್ನ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ ಅಂತ ಯಾಕೆ ಕರಿತೀವಿ? ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ವೆದರ್ ಇಟ್ ಮೇ ಬಿ ಕ್ಯಾಪಿಟಲಿಸ್ಟ್ ಅಥವಾ ಸೋಷಿಯಲಿಸ್ಟ್ ಅಥವಾ ಮಿಕ್ಸ್ಡ್ ಎಕಾನಮಿ ಆಗಿರಲಿ, ಯಾವುದೇ ಎಕಾನಮಿ ಆಗಿರಲಿ, ಈ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ. ಅದರಲ್ಲಿ ದೇ ಅರೈಸ್ ಡ್ಯೂ ಟು ಸ್ಕೇರ್ಸಿಟಿ ಅನ್ನೋದಿದೆ. ಹಂಗಾಗಿ ಕೊರತೆ ಅನ್ನೋದು ಇರೋದ್ರಿಂದ, ಲಿಮಿಟೆಡ್ ರಿಸೋರ್ಸಸ್ ಇರೋದ್ರಿಂದ ನಾವು ಏನು ಮಾಡೋದು, ಈ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತಿದೆ. ಎಫೆಕ್ಟ್ ಅಂದರೆ ಏನು, ಅಲೋಕೇಶನ್ ಆಫ್ ರಿಸೋರ್ಸಸ್ ಶುಡ್ ಬಿ ಎಫೆಕ್ಟಿವ್ ಆಗಿ ಅಲೋಕೇಶನ್ ಆಗಬೇಕು ಅಂತ ಅಲೋಕೇಶನ್ ಆಗಿಲ್ಲ ಅಂದಾಗ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ ಅರೈಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹೌ ಡಿಫ್ರೆಂಟ್ ಎಕನಾಮಿ ಸಾಲ್ವ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿನ ಹೇಗೆ ಪ್ರಾಬ್ಲಮ್ ಮಾಡುತ್ತೆ. ಒಂದು ಮಾರ್ಕೆಟ್ ಎಕನಾಮಿ ಆಗಿ ಇದ್ದರೆ ಪ್ರೈಸ್ ಮೆಕಾನಿಸಮ್ನ ಯೂಸ್ ಮಾಡ್ಕೊತಾರೆ. ಪ್ಲಾನೆಡ್ ಎಕನಾಮಿಲಿ ಗೌರ್ನಮೆಂಟು, ಮಿಕ್ಸಡ್ ಎಕನಾಮಿಲಿ ಬೋತ್ ಗೌರ್ನಮೆಂಟ್ ಮಾರ್ಕೆಟ್ ಟೇಕ್ ಇನಿಷಿಯೇಟಿವ್ ಟು ಸಾಲ್ವ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ಅದೇ ರೀತಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿನ ಸಾಲ್ವ್ ಮಾಡೋಕ್ಕೆ ನಾವು ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ನು ಕೂಡ ಯೂಸನ್ನು ಮಾಡಿಕೊಂಡು ಕೂಡ ಸ್ಕೇರ್ಸಿಟಿ, ಚಾಯ್ಸ್, ಆಪರ್ಚುನಿಟಿ, ಕಾಸ್ಟ್ ಬಗ್ಗೆ ನಾವು ಏನು ಮಾಡ್ಬೋದು, ಎಕ್ಸ್ಪ್ಲೈನನ್ನು ಮಾಡ್ಬೋದು. ಓಕೆ, ಐ ಹೋಪ್ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕ್ವೆಶನ್ ಬ್ಯಾಂಕಲ್ಲಿರೋ ಕ್ವೆಶನ್ಸ್ನ ಸಾರ್ಟ್ಔಟ್ ಮಾಡೋಣ ಬನ್ನಿ. ಕ್ವೆಶನಲ್ಲಿ ಕೇಳಿದ್ದಾರೆ, ಕ್ವೆಶನ್ ಬ್ಯಾಂಕಲ್ಲಿ ಕ್ವೆಶನ್, ಮೆನ್ಷನ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕಾನಮಿ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ವಾಟ್ ಈಸ್ ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟಿ. ಇಟ್ ಈಸ್ ನಥಿಂಗ್ ಬಟ್ ಪ್ರಾಬ್ಲಮ್ ಆಫ್ ಚಾಯ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಹೌ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್ ಅಂದರೆ ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ. ಥರ್ಡ್ ಒನ್, ಫಾರ್ ಹೂಮ್ ಆರ್ ದೀಸ್ ಗೂಡ್ಸ್ ಪ್ರೊಡ್ಯೂಸ್, ಪ್ರಾಬ್ಲಮ್ ಆಫ್ ಡಿಸ್ಟ್ರಿಬ್ಯೂಷನ್. ಓಕೆ, ಇನ್ನೊಂದು ಲಾಂಗ್ ಆನ್ಸರ್ಸಲ್ಲಿ ಒಂದು ಕ್ವೆಶನ್ನು ಇದೆ, ವಾಟ್ ಆರ್ ದಿ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಅನ್ ಎಕಾನಮಿ, ಎಕ್ಸ್ಪ್ಲೈನ್ ಅಂತ. ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸಗಿ ನಾನು ಇಲ್ಲಿ ನಿಮ್ಗೆ ರಿಪೀಟ್ ಮಾಡ್ತಿದ್ದೀನಿ. ವಿ ಆರ್ ಆಲ್ ನೋ ದಟ್ ಪ್ರೊಡಕ್ಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಲೈಫ್.
ಹಂಗಾಗಿ ಈ ಆಕ್ಟಿವಿಟಿ ಎಕಾನಮಿನ ನಾವು ಎವ್ರಿ ಎಕಾನಮಿ ಏನನ್ನ ಫೇಸ್ ಮಾಡ್ತಿದೆ, ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ನ ಪ್ರಾಬ್ಲಮ್ನ ಫೇಸ್ ಮಾಡ್ತಿರೋದ್ರಿಂದ ಇಲ್ಲಿ ಒಂದು ಪ್ರಾಬ್ಲಮ್ ಅರೈಸ್ ಆಗ್ತಿದೆ, ಇಲ್ಲಿ ಚಾಯ್ಸ್ ಅನ್ನೋದು ಅರೈಸ್ ಆಗ್ತಿದೆ, ಇಲ್ಲಿ ಚಾಯ್ಸ್ ಮಾಡಬೇಕಾಗುತ್ತೆ. ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಇರೋದ್ರಿಂದ ಇಲ್ಲಿ ಎಕಾನಮಿ ಕಾಂಪಿಟಿಂಗ್ ಯೂಸೇಜಸ್ನ ಫೇಸ್ ಮಾಡ್ತಿದೆ. ಸೊ ಎಕಾನಮಿ ಹ್ಯಾವ್ ಟು ಡಿಸೈಡ್ ಏನು ಪ್ರೊಡ್ಯೂಸ್ ಮಾಡಬೇಕು, ಏನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ. ಅದರಲ್ಲಿ ಫಸ್ಟ್ ಏನು, ವಾಟ್ ಈಸ್ ಪ್ರೊಡ್ಯೂಸ್ ಇನ್ ವಾಟ್ ಕ್ವಾಂಟಿಟಿ ಅಂತ. ಅಂದರೆ ರಿಸೋರ್ಸಸ್ ಸ್ಕೇರ್ ಆಗಿರೋದ್ರಿಂದ ಎವ್ರಿ ಎಕಾನಮಿ ಏನು ಹ್ಯಾವ್ ಟು ಚೂಸನ್ನು ಮಾಡಬೇಕಾಗುತ್ತೆ, ಏನನ್ನ ಪ್ರೊಡ್ಯೂಸನ್ನು ಮಾಡಬೇಕಾಗುತ್ತೆ ಅಂತ. ಎವ್ರಿ ಎಕಾನಮಿ ಡಿಸೈಡ್ ಹೌ ಮಚ್ ಆಫ್ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಸ್ ಟು ಬಿ ಪ್ರೊಡ್ಯೂಸ್, ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್ ಇರೋದ್ರಿಂದ ಏನನ್ನ ಪ್ರೊಡ್ಯೂಸ್ ಮಾಡಬೇಕು, ಲಕ್ಸುರಿ ಗೂಡ್ಸ್ನ ಅಥವಾ ನೆಸೆಸರಿ ಗೂಡ್ಸ್ನ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸಾ ಅಥವಾ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡಬೇಕಾ, ಏನು ಪ್ರೊಡ್ಯೂಸ್ ಮಾಡಬೇಕು ಫಾರ್ ದಿ ಬೂಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಟುಮಾರೋ ಅನ್ನೋದು ಡಿಸೈಡನ್ನು ಮಾಡೋದಕ್ಕೆ ಈ ಒಂದು ವಾಟ್ ಟು ಪ್ರೊಡ್ಯೂಸ್ ಅನ್ನೋದ್ರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನು, ಹೌ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್. ಎವ್ರಿ ಎಕಾನಮಿ ಡಿಸೈಡ್ ಅಬೌಟ್ ವಿ ಹ್ಯಾವ್ ಟು ಮೆಥಡ್ಸ್, ಲೇಬರ್ ಇಂಟೆನ್ಸಿವ್ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್. ದಟ್ ಈಸ್ ನಥಿಂಗ್ ಬಟ್ ಮಿಷನರೀಸ್ಗಳನ್ನು ಅಥವಾ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿ ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ಕೊಬೇಕು ಅಂತ. ಫಾರ್ ಹೂಮ್ ಆರ್ ದೀಸ್ ಗೂಡ್ಸ್ ಆರ್ ಪ್ರೊಡ್ಯೂಸ್, ವಿ ಆರ್ ಆಲ್ ನೋ ದಟ್ ಈ ಗೂಡ್ಸ್ ಯಾರಿಗೋಸ್ಕರ ಪ್ರೊಡಕ್ಷನ್ ಮಾಡಬೇಕು, ವೆದರ್ ವಿತ್ ಮೇ ಬಿ ರಿಚ್ ಪೀಪಲ್ ಅಥವಾ ಪುವರ್ ಪೀಪಲ್, ಅಥವಾ ಶುಡ್ ಬಿ ಮಿನಿಮಮ್ ಅಮೌಂಟ್ ಕನ್ಸಂಪ್ಷನ್ನ ಮಾಡುವ ಎಕಾನಮಿಗ ಅಥವಾ ಲಕ್ಸುರಿ ಇರೋ ಎಕಾನಮಿನ ಅಂತ ಡಿಸೈಡನ್ನು ಮಾಡಬೇಕಾಗುತ್ತೆ. ಇದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಒಂದು ಸೆಕೆಂಡ್ ಕ್ವೆಶನ್ ಥ್ರಲ್ಲೂ ಕೂಡ ಒಂದು ಸೆಕೆಂಡ್ ರಿವಿಷನನ್ನು ಮಾಡಿಸಿದ್ದೀನಿ. ಐ ಹೋಪ್ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ರಿವಿಷನ್ ಮಾಡಿ ಎಕ್ಸಾಮಲ್ಲಿ ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು, ಎಕಾನಾಮಿಕ್ಸ್ ಟಫ್ ಆಗೋದಿಲ್ಲ. ಥ್ಯಾಂಕ್ ಯು.